ರಾಮ ಮಂದಿರದ ಏನು ಈ ಚೌರಿ ಅಂತಿರೋ ಅಥವಾ ಡಕಾಯಿತಿ ಅಂತಿರೋ, ಯಾಕಂದ್ರೆ ನೃಪೇಂದ್ರ ಮಿಶ್ರಾ ಅವ್ರ ಪ್ರಕಾರ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿಯವರ ಪರ್ಸ್ನಲ್ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನೃಪೇಂದ್ರ ಮಿಶ್ರಾ ಅವ್ರು ಸ್ವಚ್ಛ ಇದ್ದಾರೆ, ಇಲ್ಲಿ ಡಕಾಯಿತಿ ಆಗ್ಯದಪ್ಪ ಇಲ್ಲ ಅಂತೇಳಿ. ಹೀಗಾಗಿ ಯಾವ ಡಕಾಯಿತಿ ಯಾವ ಚೋರಿ ಒಟ್ಟು ಆಗಿದ್ದಂತೆ ಸುಳ್ಳೇನಲ್ಲ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಈ ಒಂದು FIRದಲ್ಲೇ ಈ 3 ಜನರ ಹೆಸರಿಲ್ಲ, ಆದರೆ ತಮ್ಮ ಲೆಟರ್ದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂಥವ್ರು ಅನಿಲ್ ಮಿಶ್ರಾ ಅವರು, ಇದರೆಲ್ಲ ದಿಗ್ಬಾಲ್ ಮಾಡೋರು ಇವರು ಅನ್ನೋಂಥ ಮಾತನ್ನು, ಅದ್ರ ಜೊತೆ ತಾವು ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ಜಾರಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ವಿರೋಧಿಗಳ ಬಲವಾದ ಆರೋಪ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದ್ರ ಜೊತೆಗೆ ಮಹಂತ ನಿಮಗೆ ಗೊತ್ತದ ಗೋವಿಂದ ದೇವಗಿರಿಯವರು, ಖಜಾಂಚಿ ಅವರಲ್ಲಿದು, ಅವರು ಸಹ ನಮಗೇನು ಗೊತ್ತಿಲ್ಲಪ್ಪ, ಎಲ್ಲ ಏನು ನೋಡ್ತಾ ಇದ್ದಾರೆ, ನಮಗೇನು ನೋಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಜಾಡಿಕೊಳ್ತಾ ಇದ್ದಾರೆ. ಇದೇನು ಅಂತೇಳಿ ಇದು ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ಇಲ್ಲಿ ಯಾರೂ ಟ್ರಸ್ಟಿಗಳು ಗಮನ ಹರಿಸ್ತಾ ಇಲ್ಲ. ಯಾರೋ ಹೊಡೆದ್ರು, ಯಾರೋ ಬಂದರು, ಯಾರೋ ತೊಗೊಂಡು ಹೋದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ನೀವು ಎದಕ್ಕಿದ್ರಪ್ಪ ಅಲ್ಲೇ ಅನ್ನುವಂಥದ್ದು ಒಂದು ಪ್ರಶ್ನೆ ಉಳಿತದೆ. ಯಾಕಂದ್ರೆ ಮುಖ್ಯವಾಗಿ ಇವ್ರು ನೇಮಿಸಿದ್ದು ಒಳ್ಳೆಯ ಆಡಳಿತ ಆಗಲಿ, ರಾಮ ಮಂದಿರದ ದುಡ್ಡು ಎಲ್ಲೇ ಅವ್ಯವಹಾರ ಆಗದೇ ಇರಲಿ, ರಾಮನ ಕೆಲಸಗಳಿಗೆ ಉಪಯೋಗ ಆಗಲಿ ಅನ್ನುವಂಥದ್ದೆಲ್ಲ ಬಗ್ಗೆ ಏನಕ್ಕೆ ಒಂದು ಲಿಸ್ಟ್ ಕೊಡ್ತಾ ಇದ್ದಾರೆ, ಇವರು ಲೆಕ್ಕಪತ್ರ ಕೊಡ್ತಾ ಇದ್ದಾರೆ. 3,000 ಮೇಲೆ ಸಮಥಿಂಗ್ ಬಂತಿದ್ರೆ 2,000 ಕೋಟಿಗಳ ಮೇಲೆ ನಾವು ಖರ್ಚು ಮಾಡಿದ್ವಿ ಮಂದಿರ ಸಲುವಾಗಿ, ಹಾಗೆ ಎಲ್ಲ ಕೊಡ್ತಾ ಇದ್ದಾರೆ. ಆದರೆ ಇಲ್ಲೊಂದು ಸಣ್ಣ ಪ್ರಶ್ನೆ ಏನು ಬರ್ತದಪ್ಪ ಅಂತಂದ್ರೆ, ಈ 45 ದಿನಗಳ ಒಂದು ಏನಪ್ಪ ಅಂದ್ರೆ ಫುಟೇಜ್ ಸಿಕ್ಕದ CCTV, ಅದರಲ್ಲಿ ಇವರೆಲ್ಲ 8 ಮಂದಿ ಏನು ಹೇಳಿದ್ದಾರೆ ಇವತ್ತು FIR ಆಗ್ಯದ, ಅವರು ಅಲ್ಲೇ ಅಡ್ಡಾಡೋದು, ದುಡ್ಡು ತೊಗೊಳ್ಳೋದು, ಮಾಡೋದು ಅನ್ನುವಂಥದ್ದು. ಮತ್ತು ಮೂಲತಃ ಅಲ್ಲಿ ಏನೈತಪ್ಪ ಅಂತಂದ್ರೆ, ಕಿಸೆ ಇಲ್ಲದಂತೆ ಡ್ರೆಸ್ ಹಾಕೊಂಡ್ಬರ್ಬೇಕು ಅಂತ, ರೊಕ್ಕ ಎನಿಸೋಲೆ, ರಾಮನ ಹುಂಡಿಯ ಹಣವನ್ನು ಎನಿಸೋಲೆ ಕಿಸೆ ಇಲ್ಲದಂತೆ ಡ್ರೆಸ್ ಹಾಕೊಂಡ್ಬರ್ಬೇಕು ಅಂತ ಹೇಳಿದ್ರು. ನಂತರ ಕಿಸೆದವ್ರು ಬಂದರು, ಕಿಸೆದಲ್ಲಿ ಹಾಕೊಂಡು ಹೋದರು, ಮಾಡಿದರು, ಅವು ಸಹ CCTVಯಲ್ಲಿ ಕಂಡು ಬರ್ತಾ ಇದ್ದಾವೆ. ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ, CCTV ಫೋಟೋಸಲ್ಲೇ 70 ಸಲ ಕಳ್ಳತನ ಆಗಿದ್ದು ಕಂಡು ಬರ್ತದೆ. ಏನೀಗ ಇವತ್ತು 80 ಲಕ್ಷ ರೂಪಾಯಿ ಸಿಕ್ಕಿದಾವಲ್ಲ ಅದ್ರದ್ದು 70 ಸಲ ಆಗ್ಯದ. ಆದರೆ ಇವತ್ತಿನ ಕೇಳ್ತಾ ಇದ್ದಾರೆ ಎಲ್ಲರೂ, ಈ ಹಿಂದೆ 2 ಸಲ ಆಗಿರಬೇಕು. ಕೇವಲ 45 ದಿನದಲ್ಲೇ 70 ಸಲ ಕಳ್ಳತನ ಆಗಿ 80 ಲಕ್ಷ ದುಡ್ಡು ಹಗರಣ ಆಗಿದೆ, ಮತ್ತೇನೂ ಆಗಿಲ್ಲ. ಮತ್ತು ಅದರಲ್ಲಿ ಸ್ವಚ್ಛ ಸಿಗ್ತಾ ಇದ್ದೇವೆ, ಕಾಣ್ತಾ ಇದ್ದಾರೆ. ಅವ್ರು ತೆಗೆದುಕೊಂಡು ಕಿಸೆಯಲ್ಲಿ ಹಾಕೊಳ್ಳುವಂಥದ್ದು, ಮಾಡುವಂಥದ್ದು ಎಲ್ಲ ಫೋಟೋಸಲ್ಲಿ ಕಾಣ್ತಿದ್ದೇವೆ. ಅದಕ್ಕೆ ಇನ್ನುಳಿದು